ಇನ್ನು ಎಷ್ಟು ದಿನ ಅಂತ ನಾನು ಹೀಗೆ ಸುಳ್ಳು ಹೇಳ್ಕೊಂಡಿರಲಿ? ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಪಾರ್ಕಲ್ಲಿ ಕೂತಿರೋದನ್ನು ಯಾರಾದರೂ ನೋಡಿ ಲಕ್ಷ್ಮಿಗೆ ಹೇಳಿಬಿಟ್ರೆ ಆಮೇಲೆ ನಾನು ಅವಳಿಗೆ ಹೆಂಗೆ ಮುಖ ತೋರಿಸ್ಲಿ? ನಿಜ ಹೇಳ್ಬಿಡ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ರೀ, ಇದೇನಿದು? ಇನ್ನು ಬಟ್ಟೆ ಕೂಡ ಬದಲಾಯಿಸಿಲ್ಲ, ಯಾಕೆ? ಸುಸ್ತಾಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಲಕ್ಷ್ಮಿ. ಕಾಫಿ ಕೊಡಿರಿ. ಲಕ್ಷ್ಮಿ, ನಾನು ನಿನ್ಗೊಂದು ಮಾತು ಹೇಳಬೇಕು. ಹೇಳ? ಹೇಳ್ರಿ. ಅದು ನಮ್ಮ ಆಫೀಸಲ್ಲಿ ಪ್ರತಿದಿನ ಒಬ್ಬೊಬ್ಬರನ್ನ ಕೆಲಸಗಾರನ ಕೆಲಸದಿಂದ ತೆಗಿತಾ ಇದ್ದ ಲಕ್ಷ್ಮಿ. ಅಯ್ಯೋ, ಇವತ್ತು 3 ಜನ ತೆಗೆದ್ರು. ಏನ್ರಿ ಇದು? ಏನ್ರಿ ಇದು ಅನ್ಯಾಯ? ಇದ್ದಕ್ಕಿದ್ದಾಗೆ ಅವ್ರ ಕೆಲ್ಸದಿಂದ ತೆಗೆದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ? ಅವ್ರನ್ನ ನಂಬ್ಕೊಂಡಿರೋರ್ ಗತಿ ಏನು? ಕಂಪನಿ ಹಂಗೆಲ್ಲ ಯೋಚಿಸುತ್ತಾ ಲಕ್ಷ್ಮಿ? ತೆಗಿಬೇಕು, ತೆಗಿತಾರೆ. ಕೆಲಸದಿಂದ ತೆಗೆದಾಗ ಒಂದಷ್ಟು ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಲ್ಲೇ ಜೀವನ ಸಾಗಿಸ್ಕೋತಾರೆ ಅಂತ ಸುಮ್ಮನಾಗ್ತಾರೆ. ರೀ, ಇದನ್ ಕೇಳ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಿಮ್ಗೆ ಆ ರೀತಿಲಿ ಏನು ತೊಂದರೆ ಇಲ್ಲ ತಾನೆ? ನನಗೆ ಚಾನ್ಸೇ ಇಲ್ಲ ಲಕ್ಷ್ಮಿ. ನಿಮ್ ಕೆಲ್ಸ ಇಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರು ಭಯ ಆಗ್ತಿದೆ ರೀ. ನಿಮಗ್ ಮಾತ್ರ ಹಾಗಾಗ್ಬಾರ್ದು ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಇನ್ನು 2 ವರ್ಷ ಸರ್ವಿಸ್ ಇದೆ. ಅಷ್ಟ್ರಲ್ಲಿ ನಾವು ಭಾವನನ್ಗೆ ಮದ್ವೆ ಮಾಡ್ಬಿಡ್ಬೇಕು. ಬೆಂಕಿಗೂ ಮದ್ವೆ ಮಾಡ್ಬಿಡೋಣ. ಜಾನ್ವಿಗೊಂದು ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ. ಅಲ್ಲಿವರೆಗೂ ಬರ್ತಿರೋ ಸಂಬಳದಲ್ಲಿ ಜೀವನ ಮಾಡ್ಬಿಡೋಣ. ಆಮೇಲೆ ನಿಮ್ ರಿಟೈರ್ಮೆಂಟ್ ದುಡ್ಡು ಬರುತ್ತಲ್ವಾ, ಅದರಲ್ಲಿ ನಾವು ಅನ್ಕೊಂಡ ಹಾಗೆ ಒಂದು ಮನೆ ಕಟ್ಕೊಂಡು ನಾವು ಸಂತೋಷವಾಗಿರ್ಬೋದು ರೀ. ಇಲ್ಲದೆ ಹೋದ್ರೆ ಜೀವನದಲ್ಲಿ ನಾವು ಸೋತ್ ಹೋಗ್ಬಿಡ್ತೀವಿ ರೀ. ಇಲ್ಲ ಲಕ್ಷ್ಮಿ, ಖಂಡಿತ ನಾನು ಇನ್ನು ಸೋಲಕ್ ಬಿಡಲ್ಲ. ನಿನ್ನ ಆಸೆ ನೆರವೇರಿಸ್ತೀನಿ. ನಿಮ್ಮೇಲೆ ನನಗೆ ನಂಬಿಕೆ ಇದೆ ರೀ. ಆದರೆ ಕಂಪ್ನಿಲಿ ಆಗ್ತಿರೋದನ್ನ ಕೇಳಿ ನನಗೆ ಭಯ ಆಗ್ತಾ ಇದೆ. ನಿಮಗೇನು ಹೇಳಿದ್ರು? ಲಕ್ಷ್ಮಿ, ಅವ್ರೇನು ನನಗೆ ಹೇಳ್ತಾರೆ? ನಾನು ಕಂಪ್ನಿನಲ್ಲೇ ಸೀನಿಯರ್ ಎಂಪ್ಲಾಯಿ. ಅವರು ನನ್ನನ್ನು ಕೆಲಸದಿಂದ ತೆಗಿಯೋಕ್ಕೆ ಚಾನ್ಸೇ ಇಲ್ಲ. ನೋಡು, ನಾನು ಕೆಲಸ ಮಾಡೇ ಮಾಡ್ತೀನಿ. ನಿನ್ನ ಆಸೆ ಪಟ್ಟಾಗಿ ಲಕ್ಷ್ಮಿ ನಿವಾಸ ಕಟ್ಟಿಸ್ತೀನಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ರೀ. ಈ ನಿನ್ನ ನಗುನ ಕಿತ್ಕೊಳಕ್ ನನ್ನ ಕೈಲಿ ಆಗ್ತಾ ಇಲ್ಲ ಲಕ್ಷ್ಮಿ. ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಯ್ತು. ಅಪ್ಪ, ಅವಾಗಲೇ ಬಂದಿದ್ರಲ್ಲ, ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರು? ಅದೇನೋ ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾರಂತೆ, ಅದಕ್ಕೆ ಜಮೀನು ಕೊಡ್ತೀರಾ ಅಂತ ಕೇಳ್ಕೊಂಡು ಬಂದಿದ್ರು. ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದರು. ನಮಗೇನು ಜಮೀನು ಮಾರ್ಕೊಂಡು ಬದುಕೋ ಅವಶ್ಯಕತೆ ಇಲ್ವಲ್ಲಪ್ಪ. ನನಗೆ ಜಮೀನು ಮಾರೋಕ್ಕೆ ಇಷ್ಟ ಇಲ್ಲ, ಕೊಡೋದಿಲ್ಲ ಅಂತ ಹೇಳಿಬಿಟ್ಟೆ. ಅಪ್ಪ, ನೀವು ಬರೀ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ, ಆದರೆ ಸ್ಮಾರ್ಟ್ ಸಿಟಿಗಳಿಂದ ಆಗೋ ಉಪಯೋಗಗಳನ್ನ ಯೋಚನೆ ಮಾಡ್ತಿಲ್ಲ. ಏನು ವಿಶ್ವ ನೀನು ಹೇಳ್ತಿರೋದು? ನಿಮ್ಮಪ್ಪ ಹೇಳ್ತಿರೋ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಾ? ಹಾಗಲ್ಲಮ್ಮ ನಾನು ಹೇಳ್ತಾ ಇರೋದು. ಸ್ಮಾರ್ಟ್ ಸಿಟಿ ಅಂದರೆ ಸುಮ್ಮನೆ ಅಲ್ಲ, ಅದರಿಂದ ಎಷ್ಟೊಂದು ಪ್ರಯೋಜನ ಇದೆ ಗೊತ್ತಾ? ನಮ್ಮೂರಲ್ಲಿ, ಸುತ್ತಮುತ್ತ ಇರೋ ಊರುಗಳಲ್ಲಿ ಎಷ್ಟೊಂದು ಜನ ಎಜುಕೇಟೆಡ್ಸ್ ಇದ್ದಾರೆ. ಡಿಗ್ರಿ ಮುಗಿಸಿರೋರು, ಇಂಜಿನಿಯರಿಂಗ್ ಮುಗಿಸಿರೋರು ತುಂಬ ಜನ ಇದ್ದಾರೆ. ಕೆಲವರು ಓದಿದ ತಕ್ಕನಾಗೆ ಕೆಲಸ ಸಿಕ್ಕಿದ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಊರು ಬಿಟ್ಟು ಹೋಗಿ ದುಡಿತಾ ಇದ್ದಾರೆ.
ಅಂತಾದ್ರೂ ಇವ್ರು ಬಂದು ಇಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಕಂಪ್ನಿಗಳನ್ನ ಶುರು ಮಾಡ್ತೀವಿ ಅಂದರೆ ಯಾಕೆ ಜಾಗ ಕೊಡಬಾರ್ದು? ಜಾಗ ಕೊಡೋದ್ರ ಜೊತೆಗೆ ನಮ್ಮೂರಿನ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಉಪಯೋಗ ಆಗುತ್ತೆ ಅಲ್ವಾ? ಇದರಿಂದ ಇಲ್ಲಿರೋರಿಗೆಲ್ಲ ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ವಾ? ಚೆನ್ನಾಗಿ ಓದಿರೋರಿಗೆ ಕಂಪ್ನಿಲಿ ಕೆಲಸ ಆದರೆ ಉಳಿದವ್ರಿಗೆ ಗಾರ್ಡನಿಂಗ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಈ ಥರ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಸಿಗುತ್ತೆ ಅಲ್ವಾ? ನೀನು ಹೇಳ್ತಾರೆ ಸರಿಯಾಗಿದೆ ವಿಶ್ವ. ಆದರೆ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಬಂದವರು ಮೊದಲು ಮಾತು ಕೊಟ್ಟು ಆಮೇಲೆ ಮಾತು ತಪ್ಪಿದ್ರೆ ಸುಮ್ಮನೆ ಎಲ್ಲ ರಗಳೆ, ಅದಕ್ಕೆ ಬೇಡ ಅಂತೆ. ತಕರಾರು ಹೇಗಾಗುತ್ತಪ್ಪ? ಅಗ್ರಿಮೆಂಟ್ ನಮ್ಮ ಹತ್ರ ಇರುತ್ತಲ್ಲ, ಅವ್ರಿಗೆ ಮಾತು ತಪ್ಪಕ್ಕಾಗತ್ತೆ? ನನಗೇನೋ ಸ್ಮಾರ್ಟ್ ಸಿಟಿ ಮಾಡೋದು ಒಳ್ಳೆ ನಿರ್ಧಾರ ಅನ್ಸುತ್ತೆ. ಭೂಮಿನ ಪಾಳು ಬಿಡೋ ಬದಲು ಇಂಥ ಕೆಲ್ಸಕ್ಕೆ ಕೊಟ್ರೆ ನಮ್ಮೂರಿನ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಹಾಗಂತ ಭೂಮಿನ ಮಾರೋಕ್ ಮನಸ್ಸಿಲ್ಲ ಅಂದರೆ ನಾನು ಬಲವಂತ ಮಾಡಲ್ಲಪ್ಪ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ವಿಶ್ವ ಹೇಳ್ತಾ ಇರೋದು ಸರಿ ಇದೆ ರೀ. ಅದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳಿ. ಯೋಚನೆ ಮಾಡೋಣ. ಒಂದು ಲೋಟ ಕಾಫಿ ಇದ್ರೆ ತಗೊಂಡು ಬಾ. ಹಾಂ, ತರ್ತೀನಿ. ಈ ಮೊಬೈಲ್ ಸ್ವಲ್ಪ ಚಾರ್ಜ್ಗೆ ಹಾಕ್ಬಿಡಪ್ಪ. ಭಾವನಾ, ಯಾಕಮ್ಮ ಇಷ್ಟು ಗಾಬರಿ ಆಗಿದ್ಯಾ? ಏನಿಲ್ಲಮ್ಮ, ಅದು ನೀನು ಸಡನ್ನಾಗಿ ಬಂದಿಯಲ್ಲ ಅದಕ್ಕೆ. ಏನಾಯಿತು? ಇಷ್ಟೊತ್ತರಲ್ಲಿ ಇಲ್ಲಿ ಬಂದಿದೆಯಲ್ಲ, ನಿದ್ದೆ ಬರಲಿಲ್ವಾ? ಚಿಂತೆನೇ ತಲೆ ತುಂಬ ತುಂಬಿಕೊಂಡಿರುವಾಗ ನಿದ್ದೆ ಎಲ್ಲಿಂದ ಬರುತ್ತೆ ಭಾವನಾ? ಅಮ್ಮ, ಚಿಂತೆಗಳು ಏನಿದೆ ನಿನಗೆ? ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ನಗ್ನಗ್ತಾ ಇರಮ್ಮ. ನಿನ್ ಮದ್ವೆ ನೋಡೋವರೆಗೂ ಈ ಮನ್ಸಿಗೆ ನೆಮ್ಮದಿ ಇರಲ್ಲ ಭಾವನಾ. ನನ್ನ ಮಾತಿಂದ ನಿನಗೆ ಬೇಜಾರಾಗ್ಬೋದು, ಆದ್ರೆ ಹೆತ್ತ ತಂದೆ ತಾಯಿಗೆ ಮಕ್ಕಳ ಖುಷಿಯನ್ನ ನೋಡೋದ್ರಲ್ಲಿರೋ ಆನಂದ ಬೇರೆ ಯಾವ್ದ್ರಲ್ಲಿ ಸಿಗುತ್ತೆ ಹೇಳು? ಅಂದ್ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಶಾಸ್ತ್ರಿಗಳು ಏನ್ ಹೇಳಿದ್ರು? ಅಮ್ಮ ಪ್ಲೀಸ್, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡ. ನನಗೆ ಇದರಲ್ಲಿ ಆಸಕ್ತಿನೂ ಇಲ್ಲ. ಹೀಗೆ ಹೇಳಿದ್ರೆ ಹೇಗ್ ಭಾವನಾ? ಒಂದ್ ಹೆಣ್ಣು ಮದ್ವೆ ಆದ್ಮೇಲೆನೆ ಪರಿಪೂರ್ಣಳಾಗೋದು. ನೀನ್ ಅದನ್ನೇ ಬೇಡ ಅಂತಿದ್ಯಲ್ಲಮ್ಮ. ಅಮ್ಮ, ನಾನು ನಿನ್ನ ಕೈ ಮುಗಿತೀನಿ, ಈ ವಿಷಯದ ಬಗ್ಗೆ ಮಾತಾಡಬೇಡ. ನಾನೀಗ ಪರಿಪೂರ್ಣತೆ ಸಾಧಿಸಿ ಏನು ಮಾಡ್ಬೇಕು ಹೇಳು? ಈ ಥರ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ. ನಾನು ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ ಅಮ್ಮ. ನಾವು ಬದುಕಿರುವಾಗಲೇ ನಿನ್ ಮದುವೆ ನೋಡ್ಬೇಕು ಅನ್ನೋದು ನನ್ನ ಆಸೆ. ಅಮ್ಮ, ನಾನು ಮದುವೆ ಆಗದೆ ಇದ್ರೆ ನೀವುಗಳು ಚೆನ್ನಾಗಿರಲ್ಲ ಅಂತ ಯಾಕೆ ಅನ್ಕೋತಿದ್ದೀರಾ? ಮೊದಲು ಈ ಥರ ಯೋಚನೆ ಮಾಡೋದನ್ನ ನಿಲ್ಲಿಸಿ. ಇಲ್ಲ ಭಾವನಾ, ನೀನ್ ಏನೇ ಹೇಳಿದ್ರು ನಿನ್ ಮದ್ವೆ ನೋಡ್ದೆ ಇರೋಕ್ಕಾಗಲ್ಲ. ಸಮಯ ಹೀಗೆ ಇರುತ್ತಾ ಹೇಳು? ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ ಯಾರು ನೋಡ್ಕೋತಾರೆ? ಅಣ್ಣ, ತಮ್ಮ, ಅತ್ತಿಗೆ ಎಲ್ರೂ ಇರಬಹುದು. ಆದ್ರೆ ನಾಳೆ ದಿನ ಸಂಬಂಧಗಳು ಹೀಗೆ ಇರುತ್ತೆ ಅಂತ ಏನ್ ಗ್ಯಾರಂಟಿ? ನಿನಗಂತ ಒಬ್ಬ ಸಂಗಾತಿ ಬೇಕಲ್ವಾ? ಈ ಮಗುಗೆ ಒಬ್ಬ ತಂದೆ ಬೇಕಲ್ವಾ? ನಿನಗೆ ನೆಮ್ಮದಿಯಾದ ಒಂದು ಜೀವನ ಬೇಕಲ್ವಮ್ಮ? ಅದಿಲ್ದೆ ಹೋದ್ರೆ ಹೇಗ್ ಹೇಳು? ನನ್ ಮಾತ್ ಕೇಳು, ಮದುವೆಗೆ ಒಪ್ಕೊಮ್ಮ. ಬೇಡಮ್ಮ ಪ್ಲೀಸ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನಾನೇನಾದರೂ ನಿಮಗೆ ಭಾರ ಅಂತ ಅನ್ಸಿದ್ರೆ ನನಗೆ ಹೇಳು, ನನಗೆಲ್ಲಾದರೂ ಹೊಟ್ಟೋಗ್ತೀನಿ ಭಾವನಾ. ಆದರೆ ನನಗೆ ಹೀಗೆ ಕಟ್ಬೇಡಮ್ಮ.
ಮಾತು ಪ್ಲೀಸ್. ಅಮ್ಮ, ನಾನು ನಿನಗೆ ಹೇಗೆ ಹೇಳಲಿ? ನನ್ನ ಕುತ್ತಿಗೆಗೆ ಆಗಲೇ ಯಾರೋ ತಾಳಿ ಕಟ್ಬಿಟ್ಟಿದ್ದಾರೆ. ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಇನ್ನೊಬ್ಬರಿಗೆ ಕುತ್ತಿಗೆ ಹೇಗೆ ಕೊಡ್ಲಿ? ದೇವ್ರೆ, ಯಾಕೆ ನನಗೆ ಈಗ ಅಯ್ಯೋ ಅನ್ನಿಸ್ತಿದ್ಯಾ? ಅತ್ತೆ, ಹಣ್ಣು ತಗೊಳ್ಳಿ. ಏನವ ಆ ಮರಿಗೌಡ ನೀಡ್ತಿ ಏನಾದ್ರು ವಿಚಾರ ಹೇಳಲ್ಲ ಹೆಂಗೆ? ಅವಳ ಹತ್ರ ಮಾತಾಡಿಲ್ಲ. ಇರಿ, ಅವಳನ್ನೇ ಕೇಳ್ತೀನಿ. ನೀಲು, ನೀಲು. ಅತ್ತೆ ಬಂದೆ. ಅತ್ತೆ ಪೂರ್ವಿ ಹತ್ರ ಮಾತಾಡಿದ್ಯಾ? ಮಾತಾಡ್ತಾ ಇದ್ದೀನಿ ಅತ್ತೆ. ಡೈಲಿ ಸ್ವಲ್ಪ ಸ್ವಲ್ಪ ಮಾತಾಡಿ ಕನ್ವಿನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ತುಂಬಾ ಒಳ್ಳೆ ಹುಡುಗಿ, ಆದರೆ ಸ್ವಲ್ಪ ಹಠ ಜಾಸ್ತಿ ಅಷ್ಟೆ. ಮೋಸ್ಟ್ಲಿ ಅವಳಿಗೆ ನಮ್ಮ ಸಿದ್ದು ಬಗ್ಗೆ ಯಾರೋ ಕಿವಿ ಚುಚ್ಚಿರ್ಬೇಕು ಅತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ಯಾರಮ್ಮಿ? ಯಾರು ನಮ್ಮ ಹುಲಿ ಬಗ್ಗೆ ಹೇಳ್ಕೊಟ್ಟವ್ರು? ಅವ್ರ ಬಾಯಿಗೆ ಮಣ್ಣಾಕ, ಅವ್ರ ನಾಲ್ಗೆ ಸೀದೋಗ. ಅವ್ರೇನಾನ ನನ್ನ ಕೈಗೆ ಸಿಕ್ಕಿದ್ರೆ ಅವ್ರ ನಾಲ್ಗೆನ ಕತ್ತರಿಸಿ ಎಕ್ಕಡ ಮಾಡಾಕ್ಬಿಡ್ತೀನಿ. ನಮ್ಮ ಸಿದ್ದು ಬಗ್ಗೆ ಮಾತಾಡೋಂಥದ್ದು ಏನಿದೆ? ನನ್ನ ಮಗನ್ನ ಮದುವೆ ಮಾಡ್ಕೊಳಕ್ಕೆ ಅವಳು ಪುಣ್ಯ ಮಾಡಿರಬೇಕು. ಹೌದು ಅತ್ತೆ, ನಮ್ಮ ಸಿದ್ದು ಬಗ್ಗೆ ನನಗೆ ಗೊತ್ತಿಲ್ವಾ? ಅಪರಂಜಿ ಅವನು. ಆದರೆ ರಾಜಕೀಯ ಅಂದಮೇಲೆ ಸಿದ್ದು ಬಗ್ಗೆ ಆಗದಿದ್ದವರು ಏನಾದರೂ ಹೇಳಿರ್ತಾರೆ, ಅದಕ್ಕೆ ಹೀಗೆಲ್ಲ ಆಗಿರುತ್ತಷ್ಟೆ. ಅಂಥವ್ರಿಗೇನಮ್ಮ, ಊರು ತುಂಬ ಇರ್ತಾರೆ. ಮೊದಲೇ ಎಲ್ಲರ ಕಣ್ಣು ನನ್ನ ಮಗನ ಮೇಲೆ ಇದೆ. ನೋಡು, ನೀನು ಪೂರ್ವಿ ಹತ್ರ ಮಾತಾಡಿ ಅವಳನ್ನ ಮದುವೆಗೆ ಒಪ್ಪಿಸ್ಬಿಡಮ್ಮ. ಹೀಗೆ ಬಿಟ್ಟರೆ ಕಿತಾಪತಿ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಏನವ, ಏನೋ ಕಿತಾಪತಿ ಅಂತಿದ್ಯಾ? ಅದು ಏನಿಲ್ಲಪ್ಪ. ಎಲ್ಲೋ ಹೋಗಿದ್ಯೋ? ಹಿಂಗೆ ಹೊಸಿ ಕೆಲಸ ಇತ್ತು ಕಣವ, ಈಜ್ಗೆ ಹೋಗಿ ಬಂದೆ. ಸರಿ, ಹೋಗಿ ಕೈಕಾಲು ತೊಳ್ಕೊಂಬ, ಉಣ್ಣವಂತೆ. ಹಾಂ. ನೀನು ಹೋಗವ, ಅವನಿಗೆ ಊಟಕ್ಕೆ ರೆಡಿ ಮಾಡು. ಸರಿ ಅತ್ತೆ. ಚಿನ್ನುಮರಿ, ನಂಗೆ ಸ್ವಲ್ಪ ನೀರು ಕೊಡ್ತೀರಾ? ಚಿನ್ನುಮರಿ, ನಂಗೆ ಸ್ವಲ್ಪ ನೀರು ಕೊಡ್ತೀರಾ? ಏನು ಮಾಡ್ತಾ ಇದ್ದೀರಿ ಜಾನ್ವಿ ಅವರೇ? ಏನು ಮಾಡ್ತಾ ಇದ್ದೀರಿ ಜಾನ್ವಿ ಅವರೇ? ನಾನು ಮಾಡ್ದಂಗೆ ಇಮಿಟೇಟ್ ಮಾಡೋದಾ? ನಾನು ಮಾಡ್ದಂಗೆ ಇಮಿಟೇಟ್ ಮಾಡೋದಾ? ಐ ಲವ್ ಯು. ಐ ಲವ್ ಯು. ಚಿನ್ನುಮರಿ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ನಕ್ಕಿಲ್ಲ ನೋಡಿ. ನೋಡಿದ್ರಾ, ನಿಮ್ಮ ಮುಖದಲ್ಲಿ ನಗು ಕಾಣಬೇಕು ಅಂತಾನೆ ನಾನು ಇಷ್ಟೆಲ್ಲ ಕಪಿ ಥರ ಆಡಿದ್ದು. ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೋಡಿ. ಅರೆ, ಬರೀ ನಾನು ನಗ್ತಿದ್ರೆ ಸಾಕಾ? ನೀವು ನನ್ನ ಜೊತೆ ನಗ್ತಿರ್ಬೇಕು ತಾನೆ? ಆಗಲೇ ನಮ್ಮ ಜೀವನದಲ್ಲಿ ಒಂದು ಸಾಮರಸ್ಯ ಅಂತಿರೋದು.
ಅದೇ ಮತ್ತೆ ಸಮಸ್ಯೆ ನಮ್ಮ ಹತ್ರ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಗಂಡ ಇರುವಾಗ ಬಿಡಿಸೋಕೆ ಜಾಗ ಎಲ್ಲಿರುತ್ತೆ ಹೇಳಿ? ಚಿನ್ನವರೇ, ನಾನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನೀವಲ್ಲ, ನಾನು. ಅದು ಯಾವ ಜನ್ಮದ ಏನು ಪುಣ್ಯನೋ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವು ನಂಗೆ ಸಿಕ್ಕಿದ್ದೀರ. ಒಂದು ಹೆಣ್ಣು ತನ್ನ ಗಂಡ ಹೇಗಿರಬೇಕು ಅಂತ ಅನ್ಕೋತಾಳೋ ಅದೆಲ್ಲದಕ್ಕಿಂತ ಹೆಚ್ಚಾಗೇ ಇದ್ದೀರ. ನೀವು ಸದಾ ಹೀಗೆ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬರೀ ನಿಮ್ದೊಬ್ಬರದ್ದೇ ಅಲ್ಲ, ನನ್ನ ಆಸೆನೂ ಕೂಡ. ಇವತ್ತು ಹೆಂಗಾರ ಮಾಡಿ ಎಲ್ಲ ಹೇಳಲೇಬೇಕು. ಹಂಗೂ ಏನಂದ್ರು, ಬೋದಾರೆ ಬೈದ್ರೆ ಬೈಕೊಳ್ಳಿ, ನನ್ನ ಹೆಂಡತಿ ಅಲ್ವೇ, ನಂಗೆ ಅವಮಾನ್ವೇ? ಮೇಡಮ್ ಅವರೇ, ಹೇಳಿ ಸಿದ್ದು ಅವರೇ. ನಿಂಗೆ ತಾವು ಏನೋ ಮಾತಾಡಬೇಕಾಗಿತ್ತು. ಹೇಳಿ, ಏನದು? ಅದು ಮೇಡಮ್ ಅವರೇ, ಹೇಳಿ, ಅದು ಏನಂತ ಹೇಳಿ ಸಿದ್ದು ಅವರೇ. ಅದು ಹೇಳಿ. ಏನಮ್ಮ ಭಾವನಾ, ನಾನು ಅವಾಗಲೇ ಕೇಳೋದು ಮರ್ತ್ಬಿಟ್ಟೆ. ನಮ್ಮ ಶಾಸ್ತ್ರಿಗಳಿಗೆ ಕೊಟ್ಟು ಕಳಿಸಿದ್ನಲ್ಲ ಜಾತಕನ, ಮನೆ ಕೊಟ್ಟಿಯಾ? ಆ ಹುಡುಗ ಶಾಸ್ತ್ರಿಗಳೇ, ದಯವಿಟ್ಟು ನನ್ನ ಮದುವೆ ವಿಷಯ ಮಾತ್ರ ಮಾತಾಡಬೇಡಿ. ನನಗೆ ತುಂಬ ಹಿಂಸೆ ಆಗುತ್ತೆ. ಸರಿಯಮ್ಮ, ನಿನ್ನಿಷ್ಟ. ಹೇಳಬೇಕು ಅಂತಿದ್ರಿ. ಅದು ಮೇಡಮ್ ಅವರೇ, ಅದು ಆಫೀಸ್ ತಕ್ಕ ಹೋಗಿದ್ದೆ, ನಿಮ್ಮ ಕೆಲಸಕ್ಕೆ ಬರ್ತಾ ಇಲ್ಲ ಅಂದರು. ಅದಕ್ಕೆ ಯಾಕೆ ಅಂತ ವಿಚಾರಿಸ್ಕೊಂಡು ಹೋಗಮ್ಮ ಅಂತ ಕೇಳಮ್ಮ ಅಂತ ಬಂದೆ ಅಷ್ಟೇ. ಅದು ಆಫೀಸಿಗೆ ಸುಮ್ಮನೆ ರಜಾ ಹಾಕಿದ್ದೆ ಅಷ್ಟೇ. ನಾನಿನ್ನು ಬರ್ತೀನಿ. ದೇವ್ರೆ, ಆ ಸ್ವಾಮಿ ಏನು ಹೇಳಕ್ ಬಂದಿದ್ದಕ್ಕೇನೆ ಗದರ್ಬಿಟ್ರು. ನಾನು ಏನು ಹೇಳ್ದೆ ಸುಮ್ಮನಿದ್ದು ಒಳ್ಳೇದಾಯ್ತು. ನನ್ಗೆ ಈ ಕಡೆ ಹೇಳೋಕ್ಕೂ ಆಯ್ತಿಲ್ಲ, ಸುಮ್ಮನಿರೋಕ್ಕೂ ಆಯ್ತಿಲ್ಲ. ಹಿಂಗೆ ಆದ್ರೆ ಮುಂದಕ್ಕೆ ಹೆಂಗೆ? ಅತ್ತೆ ಆಯ್ತಾ? ಅತ್ತೆ ಅತ್ತೆ ಏನಾಗಿದೆ ನಿಮಗೆ? ಯಾಕೆ ವೀಣಾ, ಏನಾಯ್ತು? ಏನಾಯ್ತಾ? ಅಲ್ಲಿ ನೋಡಿ, ಅಲ್ಲಿ ಎಲ್ಲರೂ ಅಕ್ಕಿ ಇಟ್ಕೊಂಡು ಭತ್ತ ಎಸಿದ್ರೆ ನೀವು ಭತ್ತ ಇಟ್ಕೊಂಡು ಅಕ್ಕಿ ಎಸಿತಾ ಇದ್ದೀರಾ. ಅಯ್ಯಯ್ಯೋ, ಈಗ ಏನ್ ಮಾಡೋದು? ಹೋಗ್ಲಿ ಬಿಡಿ. ನೀವೇನು ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಾಯ್ತು? ಏನೂ ಇಲ್ಲಮ್ಮ, ನನಗೆ ನನ್ನ ಮಕ್ಕಳದೇ ಯೋಚನೆ. ಸರಿ ಹೋಯ್ತು. ಮಕ್ಕಳ ಬಗ್ಗೆ ಯೋಚನೆ ಮಾಡೋವಂಥದ್ದು ಈಗ ಏನಾಗಿದೆ ಅತ್ತೆ? ಇಬ್ಬರು ಗಂಡು ಮಕ್ಳಿಗೂ ಮದುವೆ ಆಗಿದೆ, ಇಬ್ಬರು ಹೆಣ್ಮಕ್ಳನ್ನ ಒಳ್ಳೊಳ್ಳೆ ಜಾಗಕ್ಕೆ ಮದುವೆ ಮಾಡಿಕೊಟ್ಟಿದ್ದೀರಾ, ಚೆನ್ನಾಗಿದ್ದಾರೆ. ಭಾವನಾ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಾಯಿತು. ಎಲ್ಲರೂ ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರವ್ರ ಸಂಸಾರ ಅವ್ರು ಮಾಡ್ತಿದ್ದಾರೆ. ನೀವು ಯೋಚನೆ ಮಾಡೋವಂಥದ್ದು ಏನಿದೆ ಇದರಲ್ಲಿ? ನನ್ನ ಯೋಚನೆನೇ ಭಾವನಾ ಬಗ್ಗೆ. ಶಾಸ್ತ್ರಿಗಳು ಒಂದು ಜಾತಕ ಕೊಟ್ಟು ಕಳಿಸಿದ್ದಾರೆ. ನಾವೆಲ್ಲಿ ಮದುವೆ ಮಾಡಿಸ್ಬಿಡ್ತೀವೋ ಅಂತ ಅವಳು ನನಗೆ ತೋರಿಸೇ ಇಲ್ಲ. ಈಗ
ನನ್ಗದ್ ಸಿಕ್ಕಿದೆ. ಇಬ್ಬರ ಜಾತಕನೂ ಚೆನ್ನಾಗಿದೆ ವೀಣಾ. ಆದ್ರೆ ಅವಳನ್ನ ನೋಡಿದ್ರೆ ಮದ್ವೆನೇ ಬೇಡ, ಇದ್ರ ಬಗ್ಗೆ ಏನು ಮಾತಾಡಬೇಡಿ ಅಂತ ಹಠ ಮಾಡ್ತಿದ್ದಾಳೆ. ಹಾಗಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯ ಏನಾಗಬೇಡ ಅತ್ತೆ. ಚಿಕ್ಕ ಮಕ್ಕಳು ಹಠ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಭಾವನಾ ದೊಡ್ಡವಳು, ಎಲ್ಲ ತಿಳಿದವಳು, ಆದರೂ ಮದುವೆನೇ ಬೇಡ ಅಂತ ಹೇಳ್ತಿದ್ದಾಳೆ ಅಂದರೆ ಏನೋ ಒಂದು ವಿಚಾರ ಇರುತ್ತಲ್ವಾ ಅತ್ತೆ. ನಿಮ್ಮ ಮಾವನ ಹತ್ರ ಮಾತಾಡಿದ್ರಾ? ಅವ್ರಿಗೆ ಗೊತ್ತಾ? ಇಲ್ಲ ವೀಣಾ, ನಾನೇ ಹೇಳಬೇಕು. ಸರಿ, ಮತ್ತೆ ನೀವು ಮಾವನ ಹತ್ರ ಮಾತಾಡಿ. ನೀವಿಬ್ಬರೂ ಸೇರಿ ಮಾತಾಡಿದ್ರೆ ಏನೋ ಒಂದು ದಾರಿ ಹೊಳೆಯುತ್ತೆ ಅಲ್ವಾ? ಕೊಡಿ, ನಾನು ಆರಿಸ್ತೀನಿ. ಇಲ್ಲ, ನಾನು ಮಾಡ್ತೀನಿ ಬಿಡು. ಪಕ್ಕನಾ? ಮತ್ತೆ ಕೇಸ್ ಇಲ್ಲ ತಾನೆ? ಸರಿ, ನಾನು ಒಳಗೆ ಹೋಗ್ತೀನಿ. ನಾನು ಒಳಗಡೆ ಹೋದೆ ಅಂತ ಮತ್ತೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಆಯಿತು. ಒಳ್ಳೆ ಅತ್ತೆ.